ಷಷ್ಠಿ ಅಂದರೆ ಸುಬ್ರಹ್ಮಣ್ಯನ ಜನ್ಮದಿನ ಮತ್ತು ವೈದಿಕ ಮಹರ್ಷಿ ಮಾಡಿದ ಅವರಿಗೆ ಚರ್ಮ ವ್ಯಾಧಿ ಆಗ್ತಿದೆ. ಅವಾಗ ದೇವತೆಗಳು ತಪಸ್ಸು ಮಾಡಿದಾಗ ಇದಕ್ಕೇನು ಪರಿಹಾರ ಅಂದರೆ ಸ್ಕಂದ ಚಂಪಾಷಷ್ಠಿ ಅಂತಂದರೆ ಸ್ಕಂದನ ಜನ್ಮ ದಿವಸ ಯಾರು ಸುಬ್ರಹ್ಮಣ್ಯನ ಆರಾಧನೆ ಮಾಡ್ತಾರೋ ಅವ್ರಿಗೆ ಸಕಲ ವ್ಯಾಧಿಗೂ ಸಕಲ ದೋಷಗಳು ಪರಿಹಾರ ಆಗ್ತದೆ. ಕೇವಲ ಒಂದೇ ದಿವಸದಲ್ಲಿ ಚರ್ಮ ವ್ಯಾಧಿಯೂ ವಾಸಿ ಆಗ್ತದೆ ಅಂತ ವೈದಿಕ ಮಹರ್ಷಿಗಳಿಗೆ ನಾರದರು ಉಪದೇಶ ಮಾಡಿದ ದಿವಸ ಬೆಳಗ್ಗೆ ಉಪವಾಸ ಇದ್ದು ಮಧ್ಯಾಹ್ನ ಶುದ್ಧವಾದ ಅಡುಗೆ ಮಾಡಿ ಊಟ ಮಾಡಿ ಸುಬ್ರಹ್ಮಣ್ಯನ ಧ್ಯಾನ ಕಲಿತಾರೋ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ನಾರದರು ಉಪದೇಶ ಮಾಡಿರ್ತಾರೆ. ಮತ್ತು ಪಾರ್ವತಿಯು ಶಿವನಿಗೆ ಹೇಳಿದ ಒಂದು ಕಥೆ ಇದು ಏನಂದರೆ ಒಂದ್ಸತಿ ವೈದಿಕ ಮಹರ್ಷಿಗಳಿಗೆ ಚರ್ಮ ವ್ಯಾಧಿ ತುಂಬ ಕಾಣಿಸ್ಕೊಳ್ತದೆ. ಅವಾಗ ಏನು ಮಾಡೋದು ಅಂದಾಗ ನಾರದರು ಬಂದಾಗ ಹೇಳ್ತಾರೆ ಈ ಥರ ಸ್ಕಂದ ಅಂದರೆ ಚಂಪಾ ಷಷ್ಠಿ ದಿವಸ ಸುಬ್ರಹ್ಮಣ್ಯನ ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಚರ್ಮ ವ್ಯಾಧಿ ಪರಿಹಾರ ಆಗುತ್ತೆ ಅಂತ ಹೇಳಿದಾಗ ಅವರು ಆರಾಧನೆ ಮಾಡಿ ಅವತ್ತು ಉಪವಾಸವಿದ್ದು ಮಧ್ಯಾಹ್ನ ಶುದ್ಧವಾದ ಊಟ ಮಾಡಿ ನಂತರ ಭಜನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಎಲ್ಲ ಮಾಡಿದಾಗ ಅವರಿಗೆ ಸಕಲ ಚರ್ಮ ವ್ಯಾಧಿಯು ವಾಸಿಯಾಗಿ ಅವರಿಗೆ ಒಂದು ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ತುಂಬ ಶುದ್ಧವಾದ ದಿನ. ಅದರಿಂದ ಭೂಲೋಕದಲ್ಲಿ ಅದನ್ನ ಮಾಡಿದ್ರು ಹೇಳಿದಾಗ ಎಲ್ಲರೂ ಅದನ್ನ ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಇವತ್ತು ವಿಶೇಷ ತುಂಬ ದಿವಸ ಆಗಿದೆ. ಈ ದೇವಾಲಯದ ಇತಿಹಾಸ ಈ ದೇವಸ್ಥಾನದ ಇತಿಹಾಸ ಇದು ಸುಮಾರು 500 ವರ್ಷ ಹೊರತು ಇದು ಅಮೃತಬಿಂದು ಮಹರ್ಷಿ ಅಂತ ಋಷಿಗಳು ಸಿದ್ಧಿ ಮಾಡಿದ ಸ್ಥಳ. ಇದು ತಪಸ್ ಮಾಡಿದ ಜಾಗ. ಇದು ಸುತ್ತು ಒಂದು ಕಾಲದಲ್ಲಿ ಕೆರೆಗಳಾಗಿತ್ತು, ಮಧ್ಯ ದೇವಸ್ಥಾನ ಇತ್ತು. ಅವರು ಬಂದು ಜೀರ್ಣೋದ್ಧಾರ ಮಾಡಿ ಒಂದು ಶಕ್ತಿ ಕೊಟ್ಬಿಟ್ಟು ಹೋದ್ರು. ಅವತ್ತಿಂದ ಅಮೃತೇಶ್ವರ ಅಂತ ಆಯಿತು. ಅವತ್ತು ಪ್ರತಿಷ್ಠಾಪನೆ ಮಾಡಿದ್ರು, ಲಿಂಗನ ಪ್ರತಿಷ್ಠಾಪನೆ ಮಾಡಿ ಅಮೃತೇಶ್ವರ ಅಂತ ಪ್ರತಿಷ್ಠಾಪನೆ ಮಾಡಿದ್ರು. ಅದೇ ವಿಶೇಷ ಅದು ಪೂಜೆ ಬಗ್ಗೆ ಹೇಳಿ ಸರ್. ಇವತ್ತು ನಾನು ಒಂದು 15 ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. 15 ವರ್ಷ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೋಮ ಅಲಂಕಾರ ಪ್ರಸಾದ ಎಲ್ಲ ಮಾಡ್ತಾ ಇದ್ದೀವಿ. ಬರುವವರ ಭಕ್ತರಿಗೆ ಎಲ್ಲರೂ ಒಳ್ಳೆಯದು ಆಗಿದೆ, ಏನು ತೊಂದರೆ ಇಲ್ಲ. ಕಾಂತಿಲಾಲ್ ಪಟ್ವಾರಿ. ನಾವು ಬಿಸ್ನೆಸ್ ಮ್ಯಾನ್. ಇದು ಅಮೃತೇಶ್ವರ ದೇವಸ್ಥಾನ ಬಹಳ ಪ್ರಸಿದ್ಧವಾಗಿದೆ ಮೈಸೂರಿನಲ್ಲಿ. ಇಲ್ಲಿ ಜನರಿಗೆ ನಂಬಿಕೆ ಜಾಸ್ತಿ ಇದೆ, ಬರ್ತಾರೆ. ಏನೇನು ಅವರ ಕಷ್ಟ ಪರಿಹಾರ ಇರ್ತದೆ ಇದೆಲ್ಲ ಪರಿಹಾರ ಆಗ್ತದೆ. ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ಜನ್ಮ ಬಹಳ ದೊಡ್ಡ ದಿನ. ಅದಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ದೇವರಿಗೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ, ಇಡೀ ವಿಶ್ವದಲ್ಲಿ ಶಾಂತಿ ಇರಲಿ.